ನಮಸ್ಕಾರ ಸ್ನೇಹಿತರೆ. ಭಾರತದ ಆರ್ಥಿಕ ಇತಿಹಾಸದಲ್ಲಿ ಕೆಲವೇ ವ್ಯಕ್ತಿಗಳು ತಮ್ಮ ಬುದ್ಧಿಶಕ್ತಿ, ದೂರದೃಷ್ಟಿ ಮತ್ತು ಧೈರ್ಯದ ನಿರ್ಧಾರಗಳಿಂದ ರಾಷ್ಟ್ರದ ಭವಿಷ್ಯವನ್ನೇ ರೂಪಿಸಿದ್ದಾರೆ. ಅಂತಹ ಮಹಾನ್ ಚಿಂತಕರಲ್ಲಿ ಪ್ರಮುಖ ಹೆಸರು ಡಾಕ್ಟರ್ ರಘುರಾಮ್ ಗೋವಿಂದ್ ರಾಜಣ್ಣ. ಅವರು ಕೇವಲ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಮಾತ್ರವಲ್ಲ, ವಿಶ್ವವೇ ಗೌರವಿಸುವ ಆರ್ಥಿಕ ತಜ್ಞ, ಲೇಖಕ, ಚಿಂತಕ ಮತ್ತು ಪ್ರಾಮಾಣಿಕ ಆಡಳಿತಗಾರ. ಇಂದಿನ ಈ ವಿಡಿಯೋದಲ್ಲಿ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ರಘುರಾಮ್ ಗೋವಿಂದ್ ರಾಜನ್ ಅವರು 1963 ಫೆಬ್ರವರಿ 3ರಂದು ಮಧ್ಯಪ್ರದೇಶದ ಭೂಪಾಲ್ ನಗರದಲ್ಲಿ ಜನಿಸಿದರು. ಅವರ ತಂದೆ ಆರ್ ಗೋವಿಂದರಾಜಣ್ಣ ಅವರು ಭಾರತೀಯ ವಿದೇಶಾಂಗ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಗೌರವಾನ್ವಿತ ಅಧಿಕಾರಿ, ಅಂದರೆ IFS ಆಫೀಸರ್, ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಹೇಳ್ತೇವೆ. ತಂದೆಯ ಉದ್ಯೋಗದ ಕಾರಣದಿಂದ ರಘುರಾಮ್ ರಾಜನ್ ಅವರು ಬಾಲ್ಯ ಜೀವನದಲ್ಲಿ ಇಂಡೋನೇಷಿಯಾ, ಶ್ರೀಲಂಕಾ, ಬೆಲ್ಜಿಯಂ ಮುಂತಾದ ದೇಶಗಳಲ್ಲಿ ತಮ್ಮ ಜೀವನವನ್ನು ಕಳೀತಾರೆ. ಇದರಿಂದಲೇ ಅವರಿಗೆ ಜಾಗತಿಕ ದೃಷ್ಟಿಕೋನ, ವಿಭಿನ್ನ ಸಂಸ್ಕೃತಿಗಳ ಅರಿವು, ವಿಶ್ವಮಟ್ಟದ ಚಿಂತನೆ ಇವೆಲ್ಲವೂ ಬಾಲ್ಯದಲ್ಲಿ ರೂಪುಗೊಂಡವು. ಅವರ ತಾಯಿ ಸರಳ ಸಂಸ್ಕಾರಯುತ ಗೃಹಿಣಿ, ಮಕ್ಕಳಿಗೆ ಶಿಸ್ತು, ಮೌಲ್ಯಗಳು ಮತ್ತು ವಿದ್ಯೆಯ ಮಹತ್ವವನ್ನು ಕಲಿಸಿದವರು. ರಘುರಾಮ್ ರಾಜಣ್ಣ ಬಾಲ್ಯದಿಂದಲೇ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಅವರು ಓದಿದ ಶಾಲೆಗಳು ವಿಭಿನ್ನ ದೇಶಗಳಲ್ಲಿ ಇದ್ದರೂ ಎಲ್ಲೆಲ್ಲಿಯೂ ಶ್ರೇಷ್ಠ ವಿದ್ಯಾರ್ಥಿ ಎಂದೇ ಗುರುತಿಸಿಕೊಂಡರು. ಗಣಿತ, ಅರ್ಥಶಾಸ್ತ್ರ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆ ಇವುಗಳಲ್ಲಿ ಅವರಿಗೆ ಸಹಜ ಆಸಕ್ತಿ ಇತ್ತು. ರಘುರಾಮ್ ರಾಜನ್ ಅವರು ದೆಹಲಿಯ IITಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದರು. ಇಲ್ಲಿ ಅವರು ಕೇವಲ ಪದವಿಯಷ್ಟೇ ಅಲ್ಲ, ಗೋಲ್ಡ್ ಮೆಡಲಿಸ್ಟ್ ಆಗಿ ಹೊರಹೊಮ್ಮಿದರು. ರಘುರಾಮ್ ರಾಜನ್ ಅವರು ಮುಂದೆ ಅಹಮದಾಬಾದಿನ IIM ಅಲ್ಲಿ MBA ಪದವಿಯನ್ನು ಪಡಿತಾರೆ. ಅಲ್ಲಿಯೂ ಕೂಡ ಅವರು ಗೋಲ್ಡ್ ಮೆಡಲ್ ಅನ್ನು ಪಡಿತಾರೆ. ರಘುರಾಮ್ ರಾಜನ್ ಅವರ ಪ್ರತಿಭೆ ಇಲ್ಲಿಗೆ ನಿಲ್ಲಲಿಲ್ಲ. ಅಮೆರಿಕದ MITಯಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ PhD ಪದವಿಯನ್ನು ಪಡಿತಾರೆ. MITಯಲ್ಲಿ ಅವರು ವಿಶ್ವದ ಅತ್ಯುತ್ತಮ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿದ್ದರು. ರಘುರಾಮ್ ರಾಜನ್ ಅವರು PhD ನಂತರ ಯೂನಿವರ್ಸಿಟಿ ಆಫ್ ಚಿಕಾಗೋ ಬೂತ್ ಸ್ಕೂಲ್ ಆಫ್ ಬಿಸಿನೆಸ್ನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಅವರ ಸಂಶೋಧನೆಗಳು ಬ್ಯಾಂಕಿಂಗ್ ವ್ಯವಸ್ಥೆ, ಹಣಕಾಸು ಬಿಕ್ಕಟ್ಟು, ಆರ್ಥಿಕ ಅಸಮಾನತೆ. 2005ರಲ್ಲಿ ಅವರು ಜಾಗತಿಕ ವೇದಿಕೆಯಲ್ಲಿ ಭವಿಷ್ಯದ ಹಣಕಾಸು ಬಿಕ್ಕಟ್ಟಿನ ಬಗ್ಗೆ ಎಚ್ಚರಿಕೆ ನೀಡಿದ ಮೊದಲ ವ್ಯಕ್ತಿ. ಆದಾಗ್ಯೂ ಆ ಸಮಯದಲ್ಲಿ ಅವರನ್ನು ತಮಾಷೆ ಮಾಡಲಾಯಿತು. ಆದರೆ 2008ರ ಜಾಗತಿಕ ಹಣಕಾಸು ಬಿಕ್ಕಟ್ಟು ಅವರ ಮಾತುಗಳು ಸತ್ಯವೆಂದು ಸಾಬೀತು ಮಾಡಿತು. ರಘುರಾಮ್ ರಾಜನ್ ಅವರು 2013ರಲ್ಲಿ ಭಾರತದ 23ನೇ RBI ಗವರ್ನರ್ ಆಗಿ ಅಧಿಕಾರ ಸ್ವೀಕರಿಸಿದರು. 2013 ಸೆಪ್ಟೆಂಬರ್ 4ರಿಂದ 2016 ಸೆಪ್ಟೆಂಬರ್ 4ರವರೆಗೆ ಅವರು RBI ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಾರೆ. ರಘುರಾಮ್ ರಾಜನ್ ಅವರು RBI ಗವರ್ನರ್ ಆಗಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ರೂಪಾಯಿ ಮೌಲ್ಯ ಕುಸಿತವಾಗಿತ್ತು. ದುಬಾರಿ ದರ ಹೆಚ್ಚಳ, ಹೂಡಿಕೆದಾರರ ವಿಶ್ವಾಸ ಕುಸಿಯಲ್ಪಟ್ಟಿತ್ತು. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಭಾರತದ RBI ಗವರ್ನರ್ ಆಗಿ ಅಧಿಕಾರ ಸ್ವೀಕರಿಸಿದ್ದರು. ರಘುರಾಮ್ ರಾಜನ್ ಅವರು ಮಾಡಿದ ಪ್ರಮುಖ ಸಾಧನೆಗಳು: ದುಬಾರಿ ದರ ನಿಯಂತ್ರಣ, ರೂಪಾಯಿ ಮೌಲ್ಯ ಸ್ಥಿರತೆ, ಬ್ಯಾಂಕಿಂಗ್ ಸುಧಾರಣೆಗಳು, NPA ಸಮಸ್ಯೆ ಎದುರಿಸಲು ಕ್ರಮ, ಹಣಕಾಸು ಶಿಸ್ತು ಮತ್ತು ಪಾರದರ್ಶಕತೆ. ಅವರು ಯಾವುದೇ ರಾಜಕೀಯ ಒತ್ತಡಕ್ಕೂ ಬಗ್ಗದೆ ನೇರ, ಪ್ರಾಮಾಣಿಕ ನಿರ್ಧಾರಗಳನ್ನು ತೆಗೆದುಕೊಂಡರು. ರಘುರಾಮ್ ರಾಜನ್ ಅವರು ಉತ್ತಮ ಲೇಖಕರು ಕೂಡ ಹೌದು. ಅವರು ಬರೆದ ಪುಸ್ತಕಗಳನ್ನು ನೋಡುವುದಾದರೆ ಫಾಲ್ಟ್ ಲೈನ್ಸ್, ಸೇವಿಂಗ್ ಕ್ಯಾಪಿಟಲಿಸಮ್ ಫ್ರಮ್ ದ ಕ್ಯಾಪಿಟಲಿಸ್ಟ್ಸ್, ದ ಥರ್ಡ್ ಪಿಲ್ಲರ್. ಈ ಪುಸ್ತಕಗಳು ವಿಶ್ವದಾದ್ಯಂತ ಆರ್ಥಿಕ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿವೆ. ರಘುರಾಮ್ ರಾಜನ್ ಅವರು 2003ರಿಂದ 2006ರವರೆಗೆ IMF ಅಲ್ಲಿ ಚೀಫ್ ಎಕನಾಮಿಸ್ಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ. IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್.
ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಒಬ್ಬ ಮುಖ್ಯ ಆರ್ಥಿಕ ತಜ್ಞರಾಗಿ ಸೇವೆ ಸಲ್ಲಿಸಿದ್ದಾರೆ 2003ರಿಂದ 2006ರವರೆಗೆ. ವಿಶ್ವದ ಅಗ್ರ 100 ಚಿಂತಕರಲ್ಲಿ ಸ್ಥಾನ ಪಡೆದ ವ್ಯಕ್ತಿಯಾಗಿದ್ದವರು. ಅವರನ್ನು ವಿಶ್ವದ ಅನೇಕ ವಿಶ್ವವಿದ್ಯಾಲಯಗಳು ಕೂಡ ಗೌರವಿಸಿವೆ. ರಘುರಾಮ್ ರಾಜನ್ ಅವರ ಜೀವನ ನಮಗೆ ಹೇಳುವುದು ಒಂದೇ: ಪ್ರಾಮಾಣಿಕತೆ ಇದ್ದರೆ, ಧೈರ್ಯ ಇದ್ದರೆ, ಜ್ಞಾನ ಇದ್ದರೆ ಯಾವುದೇ ವ್ಯವಸ್ಥೆಯನ್ನು ಬದಲಿಸಬಹುದು. ಅವರು ಅಧಿಕಾರಕ್ಕಿಂತ ಮೌಲ್ಯಗಳಿಗೆ ಆದ್ಯತೆ ನೀಡಿದ ವ್ಯಕ್ತಿ. ಇಂದಿಗೂ ಅವರು ಯುವಜನತೆಗೆ ಯೋಚಿಸಿ, ಪ್ರಶ್ನಿಸಿ, ಸತ್ಯದ ಪರ ನಿಲ್ಲಿ ಎಂಬ ಸಂದೇಶವನ್ನು ನೀಡುತ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.